ಅಮರ ಪ್ರೇಮದ ಮಧು. H.G. ರಾಧಾದೇವಿಯವರ ಕಾದಂಬರಿ. ರಾಜು, ಬಂದ್ಯಪ್ಪ? ಆ ಹುಡ್ಗಿಯನ್ನ ಕರೆದ್ಕೊಂಡ್ಬಂದ್ಯಾ? ಬಾಮ್ಮ, ಒಳ್ಳೆ ಲಕ್ಷ್ಮೀದೇವಿ ಇದ್ದಾಗಿದ್ದಿ ಎಂದು ವಾತ್ಸಲ್ಯದಿಂದ ತನ್ನನ್ನು ಸ್ವಾಗತಿಸಿದ ವೃದ್ಧೆಯನ್ನು ನೋಡಿದ್ಲು. ಹಸಿರು ಬಣ್ಣದ ಸಣ್ಣ ಜರಿ ಅಂಚಿನ ಸ್ಪನ್ ಸಿಲ್ಕ್ ಸೀರೆ ಉಟ್ಟು ಹಸಿರು ಕುಪ್ಪಸ ತೊಟ್ಟ ಆ ವೃದ್ಧೆಯ ಕೊರಳಿನಲ್ಲಿ ನಾಲ್ಕೆಡೆ ಅವಲಕ್ಕಿ ಸರ, ಕಿವಿಯಲ್ಲಿ ವಜ್ರದ ವಾಲೆ, ಕೈಗಳಲ್ಲಿ 6 ಚಿನ್ನದ ಬಳೆಗಳಿದ್ದವು. ಇವರೇ ನಮ್ಮ ತಾಯಿ ವನಜಮ್ಮ ಎಂದು ಅವನು ಪರಿಚಯಿಸಿದಾಗ ಯಾಂತ್ರಿಕವಾಗಿ ಕೈ ಮುಗಿದಳು. ಅಮ್ಮ, ನಾನು ಹೇಳಿದ್ನಲ್ಲ, BSc ಓದಿ ಟೈಪ್ ರೈಟಿಂಗ್, ಶಾರ್ಟ್ ಹ್ಯಾಂಡ್ ಎಲ್ಲ ಮಾಡ್ಕೊಂಡಿದ್ದಾರೆ. ಹೆಸರು ಎಂದು ತಡವರಿಸಿದ. ನಿಜಕ್ಕೂ 1 ವಾರದ ಹಿಂದೆ ಭೇಟಿಯಾದ ಅವಳ ಹೆಸರು ಅವನಿಗೆ ಮರೆತು ಹೋಗಿತ್ತು. ಆಫೀಸಿನ ಲಕ್ಷಾಂತರ ರುಗಳ ಆಡಿಟ್ ಕೆಲಸ ಮುಗಿಸಿ ಬಂದಾಗ ಮನೆಯಲ್ಲಿ ಚಿಂಟುವಿನಂಥ ಪುಂಡರೊಡನೆ ಏಗಿ ಉದ್ವೇಗಗೊಂಡ. ಉದ್ರಿಕ್ತ ಮನಸ್ಸಿಗೆ ಶಾಂತಿಯೇ ಇರಲಿಲ್ಲ. ಈ ಅಶಾಂತಿಯಲ್ಲಿ ಆ ಸುಂದರ ಮುಖ ಅವನ ನೆನಪಿನಲ್ಲಿ ಉಳಿದಿದ್ರೂ ಅವಳ ಹೆಸರು ಮರೆತು ಹೋಗಿತ್ತು. ನನ್ನ ಹೆಸರು ಮಧುಮತಿ ಎಂದಳವಳು. ಬಾಮ್ಮ, ನೀನ್ ಬಂದದ್ದು ನನಗೂ ಅನುಕೂಲವಾಯಿತು ಎಂದು ಒಳಗೆ ಕರೆದೊಯ್ದ್ರು. ಪದ್ಮ, ಕಾಫಿ ತಗೊಂಬಾ ಎಂದು ಕೂಗಿ ಬಂದ ನಾದಿನಿಗೆ, ಕಾಫಿ ಕುಡಿದು 10 ನಿಮಿಷ ಸುಧಾರಿಸ್ಕೊಳ್ಳಿ, ನೀನು ಹಪ್ಳ ಕರೆದ್ಬಿಡು ಎಂದು ಹೇಳಿ, ಕಾಫಿ ಕುಡಿದು ಸುಧಾರಿಸ್ಕೊಂಡು ಕಾಲ್ ತೊಳೆದ್ಕೊಂಡು ಬನ್ನಿ, ಆಮೇಲೆ ಊಟ ಮಾಡುವ್ರಂತೆ ಎಂದು ತಾಯಿ ಹೇಳಿದಾಗ ರಾಜಸಿಂಹ, ಅತ್ತೆ ಯಾವಾಗಿಲ್ ಬಂದ್ರಮ್ಮ ಎಂದ. ಶ್ರೀನಿವಾಸ, ಪದ್ಮ ಈಗ ಇಲ್ಲೇ ಇದ್ದಾರಪ್ಪ. ಮಹಡಿ ಮೇಲಿನ ಮನೆ ಬೇಕು ಅಂತ ಇಬ್ರು ಅಳಿಯಂದ್ರು ಒಂದಾಗಿ ಗಲಾಟೆ ಮಾಡಿದ್ರು. ನಾನು ಮುದುಕಿ, ಏನ್ ಆಟ ಆಡಿದ್ರು ನಡೆಯುತ್ತೆ ಅಂತ ಭಾವಿಸಿದ್ರೇನೋ. ಮಹಡಿ ಮೇಲೆ ಬಾಡಿಗೆಗಿರೋ ಕುಟುಂಬದವರಲ್ಲಿ ತಂದೆ ತಾಯಿ ಮಗ ಇದ್ದಾರೆ. ಆತನ ತಂದೆ ಲಾಯರ್, ಮಗನು ಅಡ್ವೊಕೇಟ್. ಅವರಿಗೆ ವಿಷಯ ತಿಳಿಸ್ದೆ. ಅವರು ಇವರಿಬ್ಬರನ್ನ ಕರೆಸಿ ಉಗಿದು ಉಪ್ಪು ಹಾಕಿ ಕಾನೂನಿನ ಬೆದರಿಕೆ ಹಾಕಿದ್ರು. ಅದೇ ಸಮಯದಲ್ಲಿ 3 ವರ್ಷದ ಲೆಕ್ಕಾಚಾರ, ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದು ಎಲ್ಲ ಪರಿಶೀಲಿಸಲು ಹೇಳಿದೆ. ಅವರು ಲೆಕ್ಕಾಚಾರದ ಪುಸ್ತಕ, ರಸೀತಿಗಳನ್ನ ತರಿಸಿ ಪರಿಶೀಲಿಸಿದಾಗ ಎಲ್ಲ ಏರುಪೇರಾಗಿತ್ತು. 3 ಲಕ್ಷ ರುಗಳವರೆಗೆ ನುಂಗ್ ಹಾಕಿದ್ದು ಬೆಳಕಿಗೆ ಬಂತು. ಲಾಯರ್ ಕೇಸ್ ಹಾಕೋಣ ಅಂತ ಅಂದ್ರು. ಆದ್ರೆ ನಾನು ಮುದುಕಿ, ಕೋರ್ಟಿಗೆಲ್ಲಿ ಅಲೆದಾಡ್ಲಿ? ಋಣ ಇತ್ತು ತಿಂತಿದ್ದೀರಿ, ಪುನಃ ಈ ಕಡೆ ಮುಖ ಹಾಕ್ಬೇಡಿ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ನಿಮ್ಮನ್ನ ಪೊಲೀಸರಿಗೆ ಹಿಡ್ಕೊಡ್ಬೇಕು. ಆದ್ರೆ ತಮ್ಮನ ಅಳಿಯಂದ್ರು ಅಂತ ಸುಮ್ಮನೆ ಬಿಟ್ಟಿದ್ದೇನೆ. ಹೊರಟೋಗಿ, ಅಂಗಡಿ ಋಣ ನಿಮ್ಗೆ ತೀರೋಯ್ತು ಅಂದೆ. ಅವರಿಬ್ರು ಹೊರಟೋದ್ರು. ಒಳಗಿಂದೊಳಗೆ ಚೆನ್ನಾಗಿ ಸಂಪಾದಿಸಿದ್ದಾರೆ. ಕೆಲವು ಏಜೆನ್ಸಿ ಹಿಡಿದಿದ್ದಾರೆ. ಹೀಗಾಗಿ ಶಾಂತಿನಗರದಲ್ಲೊಂದು ಅಂಗಡಿ ಹಾಕಿದ್ದಾರೆ. ಶ್ರೀನಿವಾಸನ 3ನೇ ಮಗಳು ಅವರ ಸಂಬಂಧಿಕರನ್ನ ಹುಡುಗನ್ನೇ ವಿವಾಹ ಆಗ್ತಿದ್ದಾಳೆ. ಆ ಮದ್ವೆ ಮುಂದಿನ ತಿಂಗಳಿದೆ. ಶ್ರೀನಿವಾಸನ 3ನೇ ಮಗಳ ಮದ್ವೆ ಆದ್ಮೇಲೆ ಆ ಮನೆಗೆ ಹೊರಟೋಗ್ತಾನೆ. ಆ ಮದ್ವೆಗೆ ನಾನೊಂದು 20,000 ಸಹಾಯ ಮಾಡ್ತಿದ್ದೀನಿ. ಹೀಗಾಗಿ 1 ತಿಂಗಳು ಇಲ್ಲಿರ್ತಾರೆ ಎಂದು ವಿವರವಾಗಿ ತಿಳಿಸಿದ್ರು ವನಜಮ್ಮ. ಕಾಫಿ ಕುಡಿದು ಸುಧಾರಿಸಿಕೊಂಡ ಮೇಲೆಯೂ ತಾಯಿ ಮಗನದ್ದೇ ಮಾತು. ಕೈ ಕಾಲು ತೊಳೆದು ಬಂದ ಇಬ್ಬರು ಜೊತೆಗೆ ತಾವು ಕೂತು ಊಟ ಮಾಡಿದ್ರು. ಮಧುಮತಿಗೆ ತಾನು ನೆಂಟರ ಮನೆಗೆ ಬಂದಿದ್ದೀನೋ, ಕೆಲಸ ಕೇಳಿ ಉದ್ಯೋಗಕ್ಕೆ ಬಂದಿದ್ದೇನೋ ಅರ್ಥ ಆಗಲಿಲ್ಲ. ಊಟದ ಸಮಯದಲ್ಲಿ ತಾಯಿ ಮಗ ಮಾತಾಡಿಕೊಂಡು ಕೆಲವು ಸಂಭಾಷಣೆ ಕೇಳಿಸಿಕೊಂಡಾಗ ಅವನ ದಾಂಪತ್ಯ ಜೀವನದಲ್ಲಿ ಅಪಸ್ವರ ನುಡಿಯುತ್ತಿದೆ ಎಂದು ಅವಳಿಗನಿಸಿತು. ಶ್ರೀಮಂತ, ಫ್ಯಾಕ್ಟರಿ ಹಾಗೂ ಟೆಕ್ಸ್ಟೈಲ್ ಮಾಲೀಕ, ಬೆಲೆ ಬಾಳುವ ಕಾರು, ಭವ್ಯವಾದ ಬಂಗಲೆ ಎಲ್ಲ ಇರುವ ಇಂಥವರ ಜೀವನದಲ್ಲಿಯೂ ಈ ರೀತಿ ಅಶಾಂತಿ, ಮನ ಕದಡುವ ಸನ್ನಿವೇಶಗಳು ಇರುತ್ತವೆಯೇ? ಬಡವರಾದ ತಮಗೆ ಹೊಟ್ಟೆಪಾಡಿನ ಚಿಂತೆ, ಬಡತನ ಕಿರುಕುಳವಾದರೆ ಇವರಿಗೆ ಹೊಟ್ಟೆ ತುಂಬಿದ್ದು ಇಂಥ ಸಮಸ್ಯೆಗಳೇ ಎನಿಸಿತು. ತಾಯಿ ಮಗನಿಗೆ, ಚಿನ್ನಿಗೆ ವಾರ ವಾರ ಮುಂಬೈಗೆ ಟ್ರಂಕ್ ಕಾಲ್ ಮಾಡೋ ಸೌಲಭ್ಯನಾದರೂ ಇದೆಯೇನಪ್ಪ ಎಂದರು. ಸೌಲಭ್ಯ ಏನೋ ಇದೆ ಅಮ್ಮ, ಆದ್ರೆ ಮಗು ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳೋವರೆಗೂ ಇಲ್ಲಿಂದ ಫೋನ್ ಮಾಡಿ ಅವಳ ಮನಸ್ಸು ವಿಚಲಿತಗೊಳಿಸಬೇಡಿ. ಮೊದಲೇ ಪಪ್ಪ ಪಪ್ಪ ಅಂತ 2 ರಾತ್ರಿ ಅತ್ಲಂತೆ. ಈಗೀಗ ಹೊಂದ್ಕೋತಿದ್ದಾಳೆ. ವಾರ ವಾರ ಪಾಲಕರು ಹೋಗಿ 2 ಗಂಟೆ ಇದ್ದು ಬರ್ಬೋದು. ಅಮ್ಮ ಪ್ರತಿ ವಾರ ಹೋಗಿ ಬರ್ತಾಳೆ. 3 ತಿಂಗಳಾದ ಮೇಲೆ ನಿಮ್ಗೆ ಫೋನ್ ನಂಬರ್, ವಿಳಾಸ ಕೊಡ್ತೀನಿ ಅಂದಿದ್ದಾಳೆ ಜಯಶ್ರೀ ಎಂದ. ಏನೋ ಆ ಮಗುನ ನೆನೆಸ್ಕೊಂಡ್ರೆ ನನಗೆ ಚಡಪಡಿಸೋ ಹಾಗಾಗುತ್ತಪ್ಪ, ಏಕಾದ್ರೂ ಹಚ್ಚಿಕೊಂಡು ಎಂದರು. ಅವನು ನಿಟ್ಟುಸಿರಿಟ್ಟು, ಆಫೀಸಿಂದ ಬಂದ್ರೆ ಹುಡ್ಕಾಡೋ ಹಾಗಾಗುತ್ತಮ್ಮ. ಡೈನಿಂಗ್ ಟೇಬಲ್ ಮುಂದೆ ಕೂತ್ರು ಪಕ್ಕದ ಪುಟ್ಟ ಕುರ್ಚಿ ನೋಡಿದ್ರೆ ಊಟ ಗಂಟಲಲ್ಲಿಳಿಯಲ್ಲ. ಯಾವ ಅಪರಾಧಕ್ಕೆ ಈ ಒಂಟಿತನದ ಶಿಕ್ಷೆ ಅಂತ ಒಮ್ಮೊಮ್ಮೆ ತನಗೆ ತಾನೇ ಯೋಚಿಸಿ ಖಿನ್ನನಾಗ್ತೀನಿ. ನನಗೂ ಒಂಟಿತನದ್ದೇ ಶಿಕ್ಷೆ ಆಗಿದ್ಯಪ್ಪ. ಆಗಾಗ ನೀನ್ ಬರ್ತಿ, ಇದೊಂದೇ ಆಸೆಗೆ ನಾನು ಬದುಕಿದ್ದೀನಿ. ಅವಳು ಬರೋದು ಇನ್ನು 2.5 ತಿಂಗಳಾಗುತ್ತೇನಪ್ಪ ಎಂದರು.
ಹೌದಮ್ಮ, ಏಕೆ ಎಂದ. ವಾರ ವಾರ ಬಂದು ಹೋಗಪ್ಪ, ಆಮೇಲೆ ಅವಳು ಬಂದು ಸೆರೆ ಹಿಡಿದ್ರೆ 3-4 ತಿಂಗಳು ನೀನು ಈ ಕಡೆ ಬರೋ ಹಾಗಿಲ್ಲ ಎಂದರು. ಅವಳು ನನ್ನ ದೇಹ ಮಾತ್ರ ಸೆರೆ ಹಿಡಿತಾಳಮ್ಮ, ಮನಸ್ಸು ಹೃದಯ ಇಲ್ಲೇ ಇರುತ್ತೆ. ಇಲ್ಲಿ ಬಂದಾಗ್ಲೇ ಕೊಂಚ ಶಾಂತಿ ಎಂದ. ಎದುರಿಗೊಬ್ಬ ಅಪರಿಚಿತ ವ್ಯಕ್ತಿ ಇದ್ದಾರೆಂದು ಗಮನಿಸದೆ ತಾಯಿ ಮಗ ತೀರಾ ಅಂತರಂಗದ ಇಂಥ ವಿಷಯ ಮಾತಾಡಿದ್ದು ಮಧುಮತಿಗೆ ಕೊಂಚ ಆತಂಕವೆನಿಸಿತ್ತು. ಆಗಾಗ ಅವಳ ಕಡೆ ತಿರುಗಿ, ನಿಧಾನವಾಗಿ ಊಟ ಮಾಡಮ್ಮ, ಹೊಸ ಜಾಗ ಅಂತ ಸಂಕೋಚ ಪಡ್ಬೇಡ ಅಂತ ಹೇಳಿ ಉಪಚರಿಸಿದ್ರು. ಅವರಿಗೆ ಉದ್ಯೋಗದ ವಿಷಯದಲ್ಲಿ ಆತಂಕವಿದೆ. ಉದ್ಯೋಗ ಕೊಡ್ತೀನಿ ಅಂತ ನೀನು ಹೇಳ್ಬಿಟ್ರೆ ನಿಶ್ಚಿಂತರಾಗಿ ಊಟ ಮಾಡ್ತಾರೆ ಎಂದು ನಕ್ಕ ರಾಜಸಿಂಹ. ಖಂಡಿತ ಕೊಡ್ತೀನಪ್ಪ, ನೀನು ಶಿಫಾರಸ್ ಮಾಡಿ ಕರೆದುಕೊಂಡು ಬಂದು ಹುಡುಗಿ ಅಂದಮೇಲೆ ನಾನು ಖಂಡಿತ ಉದ್ಯೋಗ ಕೊಡ್ತೀನಿ ಎಂದರು. ರಾಜಸಿಂಹ ಊಟ ಮುಗಿಸಿ ಒಳಗಿನ ಕೋಣೆಯಲ್ಲಿ ಮಲಗಿಬಿಟ್ಟ. ಒಂದೇ ಗೋಡೆ ಅಡ್ಡದ ಆ ಪುಟ್ಟ ಅಜಾರದಲ್ಲಿ ಮಾತುಕತೆ ಏಕೆಂದು ಆಕೆ ಅವಳನ್ನ ಹೊರಗೆ ಕರೆದೊಯ್ದ್ರು. 2 ಗಂಟೆ ನಿರಾಳವಾಗಿ ಮಾತುಕತೆ ನಡೆಯಿತು. ತಮ್ಮ ಮನೆ ಪರಿಸ್ಥಿತಿ ಮುಚ್ಚಿಟ್ಟುಕೊಳ್ಳದೆ ಹೇಳಿದವಳು, ಈ ಮನೆಯಲ್ಲಿ ನಿಮ್ ತಂದೆ ತಾಯಿ ನಿಮ್ ಕುಟುಂಬ ಇರ್ಲಿ, ನೀನು ನಮ್ಮ ಮನೇಲಿ ಇರು. ನಿಮ್ ತಂದೆಗೂ ಕೆಲಸ ಕೊಡ್ತೀನಿ. ನಿನ್ ತಮ್ಮ ಕಾಲೇಜ್ ಮುಗಿಸಿ ಸಂಜೆ ಅಂಗಡಿ ವ್ಯಾಪಾರಕ್ಕೆ ಬರಲಿ. ಸಂಜೆ ಹೊತ್ತು 5-6 ಜನ ಕೆಲಸಗಾರರು ಬೇಕಾಗತ್ತೆ. ಮನೆ ಸಾಲ್ದಿದ್ರೆ ರಾತ್ರಿ ಹೊತ್ತು ನಿನ್ ತಮ್ಮನೂ ನಮ್ಮ ಆ ಮನೆ ಅಜಾರದಲ್ಲಿ ಬಂದು ಮಲಗ್ಲಿ. ನೀನಂತೂ ಅಲ್ಲೇ ಇರ್ತಿ ಎಂದರು ವನಜಮ್ಮ. ಅದಕ್ಕಿಂತ ಚಿಕ್ಕ ಮನೇಲಿದ್ದು ಬೀದಿನಲ್ಲಿ ಬೋರ್ವೆಲ್ನಿಂದ ನೀರು ತಂದು ಬೆಂಗಳೂರಿನಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇಂಥ ಮನೆ ಸಿಗ್ತಾ ಇರೋದು ನನ್ನ ಪುಣ್ಯ ಎಂದಳು ಮಧುಮತಿ. ಆಕೆ ಆತ್ಮೀಯವಾಗಿ, ಈ ಮನೆಗೆ ನಾನು ಬಾಡಿಗೆ ತಗೊಳ್ಳಲ್ಲಮ್ಮ. ನಿಮ್ ತಂದೆ ಕೈಲಾದಷ್ಟು ಹೊತ್ತು ಅಂಗಡಿಲಿದ್ದು ಅಂಗಡಿ ಲೆಕ್ಕಾಚಾರ ನೋಡ್ಕೊಳ್ಳಿ. ಅವರಿಗೆ 800 ಕೊಡ್ತೀನಿ. ನಿನ್ಗೆ ನನ್ನ ಮನೆ ಕೆಲಸ, ರಾತ್ರಿ ಹೊತ್ತು ರಸೀದಿ ಪರಿಶೀಲಿಸಿ ಅಂಗಡಿ ಲೆಕ್ಕಾಚಾರಗಳನ್ನ ಬರ್ದಿಡೋದು ಎಲ್ಲ ಮಾಡಬೇಕು. 2,000 ಕೊಡ್ತೀನಿ ಎಂದರು. ತುಂಬಾ ಉಪಕಾರ ಆಯ್ತಮ್ಮ. ಜನ್ಮ ಕೊಟ್ಟ ತಾಯಿ ನಂತರ ನೀವೇ ನನಗೆ 2ನೇ ತಾಯಿ ಎಂದು ಕೃತಜ್ಞತೆಯಿಂದ ಹೇಳಿದಳು. ಆಕೆ ವಿಚಲಿತರಾಗಿ, ನನ್ನ ಹಣಕ್ಕಾಗಿ ಹತ್ತಿರ ಬರೋರು 10 ಜನ ಇದ್ದಾರಮ್ಮ. ಆದ್ರೆ ನನ್ನಲ್ಲಿರೋ ತಾಯ್ತನದ ಹೊರತೆ ಹಾಗೆ ಬತ್ತಿ ಹೋಗ್ತಾ ಇದೆ. ನಮ್ಮ ಅಣ್ಣನ ಮಕ್ಕಳು BA BSc ಓದಿದ ಬುದ್ಧಿವಂತೆಯರು, ತಾವೇ ಬೃಹಸ್ಪತಿಗಳು ಅಂತ ಅಹಂಕಾರ. ಹೈಸ್ಕೂಲ್, ಬ್ಯಾಂಕ್ ಎಲ್ಲೆಲ್ಲೋ ಉದ್ಯೋಗದಲ್ಲಿ ಸೇರ್ಕೊಂಡು ಡೈಲಿ ಟ್ರಾವೆಲ್ ಮಾಡಿ ತೊಳಲಾಡ್ತಾರೆ. ಈ ಅಂಗಡಿ ಕೆಲಸ ಅಂದ್ರೆ ಅವರಿಗೆ ನಿಕೃಷ್ಟ. SLC ಫೇಲ್ ಆದ 3 ಚುರುಕಾದ ಹುಡುಗಿಯರು ಸೇಲ್ಸ್ ಗರ್ಲ್ಸ್ ಆಗಿ ಈ ಅಂಗಡಿ ಕೆಲ್ಸಕ್ಕೆ ಬಂದಿದ್ದಾರೆ. ಅವರಿಗೆ 600 ರೂಗಳು ಕೊಡ್ತೀನಿ. ಶೀನು ಜೊತೆ ಬಾಂಬೆಗೆ ಹೋಗಿ ಅಭ್ಯಾಸ ಇರೋ ವೆಂಕಟೇಶ್ ಅನ್ನೋ ಕೆಲಸಗಾರ ಒಬ್ಬ ಹೋಗಿ ಮಾಲ್ ತರ್ತಾನೆ. ನನ್ನ ತಮ್ಮ ಅವನ 2 ಅಳಿಯಂದ್ರು ಬೇರೆ ಊರಿನ ಏಜೆನ್ಸಿಗಳಿಗೆ ಕಾಗದ ಬರೆಯೋದು, ಅಲ್ಲಿನ ಪ್ರತಿನಿಧಿಗಳು ಮಾಲ್ ತಂದಾಗ ಅವರೊಂದಿಗೆ ಮಾತುಕತೆ, ಹಣಕಾಸಿನ ಚೆಕ್ ವ್ಯವಹಾರ ಎಲ್ಲ ನೀನು ನೋಡ್ಕೊಳ್ಬೇಕು ಎಂದು ಕೆಲಸದ ಬಗ್ಗೆ ವಿವರಣೆ ನೀಡಿದ್ರು. ಆಗ್ಲಮ್ಮ, ನೀವ್ ಹೇಳ್ದಾಗೆ ಎಲ್ಲ ಕೆಲಸಗಳನ್ನ ದಕ್ಷತೆಯಿಂದ ಮಾಡ್ತೀನಿ ಎಂದಳು ಮಧುಮತಿ. ಅಷ್ಟೊತ್ತಿಗೆ ಪದ್ಮಾವತಿ ಬಂದು, ಅತ್ತಿಗೆ, ಆ ಮನೆಗೆ ಹೋಗ್ಬರ್ತೀನಿ. ನಳಿನಿ ಫೋನ್ ಮಾಡಿದ್ಲು. 5 ಗಂಟೆಗೆ ಮೋಹನ್ ರೇಷ್ಮೆ ಸೀರೆಗಳು ತರ್ತಾನೆ, ಸೀರೆ ಆರಿಸುವಾಗ ನೀನು ಇರಮ್ಮ ಅಂತಾಳೆ ಎಂದರು. ವನಜಮ್ಮ ಅಸಮಾನದಿಂದ, ಈಗ ನೀನು ಹೊರಟ್ರೆ ಗತಿ ಏನೇ ಪದ್ಮ? ರಾಜು ಬಂದಿದ್ದಾನೆ. ರಾತ್ರಿಗೆ ಬಿಸಿಬೇಳೆ, ಹುಳಿ ಅನ್ನ, ಗಸಗಸೆ ಪಾಯಸ, ಉಪ್ಪೇರಿ ಎಲ್ಲ ಅವನಿಗಿಷ್ಟವಾದ ಅಡಿಗೆ ಮಾಡ್ಸೋಳಿದ್ದೆ ಎಂದಳು. ಇಲ್ಲ ಅತ್ಗೆ, ಈಗ ಫೋನ್ ಮಾಡಿದ್ರು ಹೋಗದೆ ಇದ್ರೆ ನಳಿನಿ ಕೋಪ ಮಾಡ್ಕೋತಾಳೆ. ಮಳೆ ನಿಂತ್ರು ಮರದ ಹನಿ ನಿಲ್ಲಿಲ್ಲ ಅಂತ ನಿಂದೇನಮ್ಮ ಅವಸ್ಥೆ? ಅವ್ರ ಅಂಗಡಿ ಕೆಲಸ ಬಿಟ್ಟಿದ್ದಾಯ್ತು, ಅವ್ರ ಮನೆ ಖಾಲಿ ಮಾಡಿದ್ದು ಆಯ್ತು. ಇನ್ನು ಅವ್ರ ಮನೆ ಊಳಿಗದಳ ಹಾಗೆ ನೀನು ಎಷ್ಟು ದಿನ ಇರ್ತಿ ಎಂದ್ಲು. ಇಲ್ವೇ, ಅತ್ತಿಗೆಗೆ ಜ್ವರ ಬಂದಿತ್ತು, ಅದಕ್ಕೆ 4 ದಿನ ಇದ್ದೆ ಅಂದೆ. ಮನೇಲಿ ಮದುವೆ ಕೆಲಸ ಕಾರ್ಯಗಳು ಕಾದು ಕೂತಿದೆ, ಬೇಗ ಬಾ ಅಂದ್ಲು ಎಂದರು. ವನಜಮ್ಮ ಕೋಪದಿಂದ, ಹೋಗಮ್ಮ ಹೋಗು, ಮೊದ್ಲಿಂದ ನಳಿನಿನೇ ನಿನ್ನ ಸಾಕು ಸಲಹಿದೋಳು ಎಂದರು. ಪದ್ಮಾವತಿ ಕಂಗಳು ಇರಿಸಿಕೊಂಡು, ಹಿಂದೆ ಸಾಕಿ ಆಶ್ರಯ ಕೊಟ್ಟರು ನೀವತ್ತಿಗೆ. ಆದ್ರೆ ಇವತ್ತು ಶಕ್ತಿ ಮೀರಿ ನಿಮ್ಮ ಅಂಗಡಿಗೆ ದುಡ್ದಿದ್ದಾರೆ. ಆದ್ರೆ ಮುಂದೆ ನಮ್ಮನ್ನ ಸಾಕೋರು ಅಳಿಯಂದ್ರುಗಳೇ. ಇಲ್ಲ ನಿಮ್ಗೆ ಕೆಟ್ಟೋರಾಗ್ಬೇಕು, ಇಲ್ದಿದ್ರೆ ಅವ್ರ ಪಾಲಿ ಕೆಟ್ಟೋರಾಗ್ಬೇಕು. ನಿನ್ಗೆ ಹೇಗಿದ್ರು ಬೇರೆ ಹುಡುಗಿ ಸಿಕ್ಕಿದಾಳಲ್ಲ, ನಾನು ಹೋಗ್ತೀನಿ, ಅಪ್ನೆ ಕೊಡು ಎಂದರಾಕೆ. ಹೋಗಮ್ಮ ಹೋಗ್ಬಾ, ಹೋಗುವಾಗ ವಿರಸ ಏಕೆ ಎಂದ ವನಜಮ್ಮ. ಮಧುಮತಿಯ ಕಡೆ ತಿರುಗಿ, ಇವತ್ತಿನಿಂದಲೇ ನಿನಗೆ ಅಡಿಗೆ ಕೆಲಸ ಎಲ್ಲ ಗಂಟು ಬಿತ್ತಮ್ಮ. ಬಂದ 2 ದಿನ ವಿಶ್ರಾಂತಿ ಕೊಡಬೇಕು ಅಂತಿದ್ದೆ ಎಂದರು. ಪರವಾಗಿಲ್ಲ ಅಮ್ಮ, ನನಗೆ ಬೇಕಾಗಿದ್ದು ದುಡಿಮೆ. ತಂದೆ ತಾಯಿ ಎಲ್ಲೋ ನಾನೆಲ್ಲೋ ಅನ್ನೋ ಆಗಿಲ್ಲ.
ನಮ್ಮ ತಂದೆ ತಾಯಿಗೂ ಇಲ್ಲೇ ಆಶ್ರಯ ಕೊಡ್ತಿದ್ದೀರಿ. ನಿಮ್ಮಂತ ಆಶ್ರಯದಾದರೂ ಒಡತಿಯಾಗಿ ಸಿಕ್ಕಿದ್ದು ನನ್ನ ಭಾಗ್ಯ ಎಂದಳವಳು. ಕೊಂಚ ಹೊತ್ತಿನ ನಂತರ ಆಕೆ ಅವಳನ್ನ ಅಡುಗೆ ಮನೆಗೆ ಕರೆತಂದ್ರು. ಸಂಜೆ ರಾಜಸಿಂಹ ಎದ್ದಾಗ 5 ಗಂಟೆ. ಅವನು ಹೊರಗಡೆ ಬಂದಾಗ ಅಜಾರಾದ ಮಂಚದ ಮೇಲೆ ಕುಳಿತಿದ್ದ ವನಜಮ್ಮ, ಎದ್ಯಪ್ಪ, ಕಾಲ್ ತೊಳೆದುಕೋ ಹೋಗು. ಮಧು, ಕಾಫಿ ತಗೊಂಬಮ್ಮ ಎಂದರು. ಕಾಲು ತೊಳೆದುಕೊಂಡು ಬಂದು ಮಂಚದ ಮೇಲೆ ತಾಯಿ ಪಕ್ಕ ಕೂತವ ಒಳಗಿನಿಂದ ಒಂದು ಸ್ಟೀಲ್ ಟ್ರೇನಲ್ಲಿ 2 ಲೋಟ ಕಾಫಿ ತಂದ ಮಧು ಇವರಿಬ್ಬರಿಗೂ ನೀಡಿದ್ಲು. ಕೊಂಚ ಕೆದರಿ ಹಾರಾಡಿದ ಮುಂಗುರುಳು, ಒಲೆ ಮುಂದಿದ್ದರಿಂದ ಬೆವರಿ ಕೆಂಪೇರಿದ ಕೆನ್ನೆಗಳು, ಅಲಂಕಾರದ ಸಂಪರ್ಕ ಇಲ್ಲದಿದ್ದರೂ ಸುಂದರವಾದ ಮುಖ. ಅವಳ ಮುಖ ನೋಡಿ ಹಾಸ್ಯದಿಂದ, ಇದೇನು, ಇವತ್ತಿನಿಂದಲೇ ಡ್ಯೂಟಿಗೆ ಜಾಯ್ನ್ ಆಗ್ಬಿಟ್ರಾ? ಅತ್ತೆಯಲ್ಲಿ ಎಂದ. ಅವಳ ಕೊಂಚ ನಾಚಿಕೆ ಕೆಂಪೇರಿದಳು. ವನಜಮ್ಮನೇ ಉತ್ತರಿಸಿದ್ರು, ನಿಮ್ಮತ್ತೆ ದೊಡ್ಡ ಮಗಳು ಫೋನ್ ಮಾಡಿದ್ಲು ಅಂತ ನೆಪ ಮಾಡಿ ಹೊರಟ್ಬಿಟ್ಲಪ್ಪ. ಒಳೆ ದಾಟಿದ್ಮೇಲೆ ಅಂಬಿಗನ ಮಿಂಡ ಅಂತ. ಇಲ್ಲಿಂದ ದುಡ್ಡೊಡ್ದು ಸಾಕಷ್ಟು ಶ್ರೀಮಂತರಾಗಿದ್ದಾರೆ. ಈಗ ನಮ್ಮಂಗೇನಿದೆ. ಮೊನ್ನೆ ತೀರ ಜ್ವರದಲ್ಲಿದ್ದೆ, ಫೋನ್ ಮಾಡಿ ಕರ್ಸ್ಕೊಂಡಿದ್ದೆ. ಮಗಳ ಮದುವೆ 20,000 ಬಂಧನ ಇದೆ, ಹೀಗಾಗಿ ಬಂದಿದ್ಲು ಎಂದು ಏನೇನೋ ಹೇಳಿದ್ರು. ವಾಚ್ಮನ್ ರಾಮ್ ಸಿಂಗ್ ಮಲಗಲಿಕ್ಕೆ ಬರ್ತಾ ಇದ್ದಾನ ಅಮ್ಮ ಎಂದ. ಅವನೊಬ್ಬ ಒಳ್ಳೆ ನಿಷ್ಠಾವಂತ ಕೆಲಸಗಾರನ್ನ ಕೊಟ್ಟಿದ್ದೀಯಪ್ಪ, ಹುಲಿಯಾಗಿದ್ದಾನೆ. ಇಡೀ ಈ ಬೀದಿಗೆ ನಿಶ್ಚಿಂತೆ. 4-6 ಸಲ ಗಸ್ತು ಹೊಡೆದು ನಮ್ಮ ಅಂಗಡಿ ಮುಂದೆ ಮಲಗ್ತಾನೆ. ಕೈಯಲ್ಲಿ ದೊಣ್ಣೆ ಇರುತ್ತೆ. ತಿಂಗಳಿಗೆ ಈ ನಡುವೆ 400 ಕೊಡ್ತೀನಿ ಅವನಿಗೆ ಎಂದರು. ಮುಂದುವರಿಯುವುದು.